ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನೊಂದು ಕಡೆ ರಾಜು ಕಾಗೆ ಅವರ ಮಗಳಿಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ಸಿಗ್ತಾ ಇದೆ, ನೋಡೋಣ. ಶಾಸಕರ ಸರ್ಕಾರಿ ವಾಹನದಲ್ಲಿ ಮಗಳು ದರ್ಬಾರ್ ಮಾಡ್ತಾ ಇರೋ ಆರೋಪ. ಕಾಗವಾಡ ಶಾಸಕ ರಾಜು ಕಾಗೆ ಪುತ್ರಿಯಿಂದ ಸರ್ಕಾರಿ ವಾಹನ ಬಳಕೆ ಆಯ್ತಾ ಅನ್ನೋ ಪ್ರಶ್ನೆ. MLA ಮಗಳು ತೃಪ್ತಿ ಕಾಗೆಯಿಂದ ಸರ್ಕಾರಿ ವಾಹನದ ದುರ್ಬಳಕೆ ಆಯ್ತಾ? ರಾಜಾರೋಷವಾಗಿ ಶಾಸಕರ ಮಗಳು ಶಾಸಕರಿಗೆ ಅಂತ ಮೀಸಲಿಟ್ಟ ಸರ್ಕಾರಿ ವಾಹನದಲ್ಲಿ ತಿರುಗಿರೋದು ಈ ವಿಡಿಯೋ ಈಗೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದು ಯಾವ ರೀತಿ ದರ್ಪ ಹಾಗಾದ್ರೆ? ತಂದೆ MLA ಅನ್ನೋದನ್ನ ಮರೆತು ತಾನೇ MLA ಅನ್ನೋ ಫೀಲಲ್ಲಿ ಏನಾದರೂ ಇವರಿದ್ದಾರಾ, ಭ್ರಮೆಯಲ್ಲಿದ್ದಾರಾ? ಶಾಸಕರಿಗೆ ಅಂತ ಮೀಸಲಿಟ್ಟ ಆನ್ ಡ್ಯೂಟಿ ಸರ್ಕಾರಿ ವೆಹಿಕಲ್ ಇದು. ಕಾರಿನ ನಂಬರ್ ಪ್ಲೇಟ್ ಸಮೇತ ನಾವು ತೋರಿಸ್ತಾ ಇದ್ದೀವಿ ನಿಮಗೆ. ಈ ಕಾರೊಳಗೆ ಶಾಸಕರಿದ್ದಾರಾ ಅಂತ ನಾವೇನಾದರೂ ಇಣಿಕಿ ನೋಡಿದರೆ ಶಾಸಕರಿಲ್ಲ, ಅವರ ಬದಲಾಗಿ ಅವರ ಪ್ರಾಕ್ಸಿ, ಅವ್ರ ಮಗಳಿದ್ದಾರೆ. ಸೊ ಹಾಗಾದರೆ ಕ್ಷೇತ್ರದ ಎಲ್ಲ ಜವಾಬ್ದಾರಿನೂ ಇವ್ರಿಗೆ ಕೊಟ್ಟ ಮೇಲೆ ಇವರು ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನನ್ನು ಎದುರಿಸಿ ಇವ್ರ ಮಗಳನ್ನ ನಿಲ್ಲಿಸ್ಬೋದಪ್ಪ. ಹಾಗೆ ನಿಲ್ಲಿಸಿಲ್ಲ ಅಂದಮೇಲೆ ಯಾರಿಗೆ ಯಾವ ಕೆಲಸ ಕೊಟ್ಟಿದ್ದೀವಿ, ಯಾವ ಕಾರ್ ಕೊಟ್ಟಿದ್ದಾರೆ ಜನ, ಅದನ್ನು ಅವರವರೇ ಬಳಸಬೇಕು. ಈ ಥರ ಪುತ್ರರ ದರ್ಬಾರ್ ಏನಿದು ಫಸ್ಟ್ ಟೈಮ್ ಅಲ್ಲ ಬಿಡಿ. CM ಆಗಿದ್ರೆ ನಾವೇ CM ಅನ್ನೋ ಫೀಲಲ್ಲಿ ಕೆಲವರು ಇರ್ತಾರೆ. ಇಲ್ಲಿ ಶಾಸಕರು ವಿಚಾರದಲ್ಲಿ ಏನು ಬಿಡ್ತಾರೆ ಅವ್ರ ಮಕ್ಕಳು? ಡೀಟೇಲ್ಸ್ ಕೊಡ್ತಾರೆ ಚೇತನ್. ಯಾವಾಗಿಂದು ವಿಡಿಯೋ ಇದು? ಏನೇನು ಮಾಹಿತಿಗಳು ಸಿಗ್ತಾ ಇದೆ? ಸ್ಪಷ್ಟನೆ ಏನಾದರೂ ಸಿಕ್ಕಿದೆಯಾ? ಯಾವ ಸಂದರ್ಭದಲ್ಲಿ ಹಿಂಗೆ ಸೆರೆ ಸಿಕ್ಕಿರೋದು ಇವರು ಅನ್ನೋದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರಾ ಅಂತ? ಖಂಡಿತವಾಗಿ ಕೂಡ ಸರ್ಕಾರಿ ವಾಹನವನ್ನ ಏನು ಯಾವ ಅಧಿಕಾರದಲ್ಲಿದ್ದವ್ರು ಮಾತ್ರ ಬಳಸಬೇಕು ಅನ್ನೋ ಕಾನೂನು ಇದೆ. ಆದ್ರೆ ಏನು ಕಾಗವಾಡ ಶಾಸಕ ರಾಜು ಕಾಗೆ ಇದ್ದಾರೆ, ಅವರ ಪುತ್ರಿ ಈಗ ಸರ್ಕಾರಿ ವಾಹನದಲ್ಲಿ ತಿಳಿದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿರುವಂತದ್ದು. ಪ್ರಮುಖವಾಗಿ ಈ ವಿಡಿಯೋ ಕೇವಲ ಒಂದು 2-3 ದಿನಗಳ ಹಿಂದಿನ ವಿಡಿಯೋ ಎಂದು ಹೇಳಲಾಗ್ತಾ ಇದೆ. ಈ ಬಗ್ಗೆ ರಾಜು ಕಾಗೆ ಅವರು ಕೂಡ ಸ್ಪಷ್ಟನೆ ನೀಡಿದ್ದು, ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ದುರ್ಬಳಕೆ ಆಗಿಲ್ಲ ಸರ್ಕಾರಿ ವಾಹನ. ಆದ್ರೆ ನನ್ನ ಮಗಳು, ನಾನು ಬೆಂಗಳೂರಿಂದ ಬೆಳಗಾವಿಗೆ ಬರುವಾಗ ನನ್ನ ಮಗಳು ನನ್ನ ರಿಸೀವ್ ಮಾಡಲು ಬಂದಿದ್ದಳು ಅನ್ನುವ ಮಾಹಿತಿಯನ್ನ ರಾಜು ಕಾಗೆ ನೀಡಿರುವಂತದ್ದು. ಹೀಗಾಗಿ ಈಗ ರಾಜು ಕಾಗೆ ಅವರ ಏನು ಪುತ್ರಿ ಇದ್ದಾಳೆ ತೃಪ್ತಿ, ಈಗ ಸರ್ಕಾರಿ ಕಾರ್ನಲ್ಲಿ ಹೋಗಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಈಗ ಮತ್ತೆ ರಾಜು ಕಾಗೆ ಅವರು ಇದ್ರ ಬಗ್ಗೆ ಪತ್ರಿಕಾಗೋಷ್ಠಿಯು ಕರೆದು ಸ್ಪಷ್ಟೀಕರಣ ನೀಡುವ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಮಮತಾ, ಧನ್ಯವಾದ ಚೇತನ್ ತಮ್ಮ ಮಾಹಿತಿಗಾಗಿ.